ನಮಸ್ಕಾರ, ಶುಭೋದಯ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ 30 ಸುದ್ದಿಯಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ತಾ ಹೋಗಿ. ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಶಾಸಕ ಶರಣು ಸಲ್ಗಾರ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. 3 ಕ್ಷೇತ್ರದ ಮತದಾರರಿಗೆ ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದ್ದ ಭ್ರಷ್ಟಾಚಾರದ ಬಗ್ಗೆ ತಿಳಿಸೋದಕ್ಕೆ ವಿಫಲರಾಗಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಇದು ನಮ್ಮ ನಿಜವಾದ ಸೋಲಲ್ಲ, ಹಗರಣಗಳು ಮಾಡಿ ಜನರಿಗೆ ಆಮಿಷ ತೋರಿಸಿದ್ದರಿಂದ ಸೋಲಾಗಿದೆ ಅಂತ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬಹುತೇಕ ಏನು ಮತದಾರರು ನಮ್ಮ ಕರ್ನಾಟಕದ 3 ಮತಕ್ಷೇತ್ರದ ಮತದಾರರಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರದ ಆಡಳಿತದ ಬಗ್ಗೆ ಅವ್ರಿಗೆ ಹೋಗಿ ಅವ್ರ ಮನೆಗೆ ಮುಟ್ಟಿಸುವಲ್ಲಿ, ಅವ್ರ ಮನಕ್ಕೆ ಮುಟ್ಟಿಸುವಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲ ಆಗಿದ್ದೇವೇನೋ ಅಂತಕ್ಕಂಥದ್ದು ನಾನಾದರೂ ಒಪ್ಕೊಳ್ತೇನೆ. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 3 ಸ್ಥಾನ ಗೆದ್ದ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅವರು, ಮೊದಲೇ ನಾನು 3 ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿದ್ದೆ, ಅಲ್ಲದೆ ನಾನು ಹೇಳಿಕೆ ಕೊಟ್ಟಿದ್ದು ಇದೇ ಮೊದಲಲ್ಲ. ಈ ಬಾರಿ ನಾನು ಕೊಟ್ಟಂತಹ ಹೇಳಿಕೆ ಮಾಧ್ಯಮದಲ್ಲಿ ಸ್ವಲ್ಪ ಹೆಚ್ಚು ಸುದ್ದಿ ಆಯಿತು. ಚನ್ನಪಟ್ಟಣ ಫಲಿತಾಂಶವನ್ನು ನೋಡಿದರೆ ಅದು ಯಾವುದೂ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಇದೇ ಬಾರಿ ಏನು ಹೇಳಿರಲಿಲ್ಲ. ಅದು ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದ್ದೆ. ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದ್ದೆ. ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ. ಈ ಬಾರಿ ಏನು ಮಾಡಿದ್ರು, ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು. ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು, ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು. ಅದು ಏನಕ್ಕೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ. ನಾವು ಇಬ್ಬರು ಭಾಳ ಆತ್ಮೀಯ ಆಗಿದ್ದರು. ಅವ್ರು ನನ್ನ ಕುಳ್ಳ ಅಂತ ಕರಿತಾಯಿದ್ರು, ನಾನು ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ. ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು. ಅದು ಎಲ್ಲೋ ಜನ ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ. ಅದು ಡ್ಯಾಮೇಜ್ ಆಗಿಲ್ಲ. ನಾನು ಮೊದಲೇ ಬಾರಿ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದ್ದು, ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, 3 ಸ್ಥಾನ ಕಾಂಗ್ರೆಸ್ಗೆ ನೀಡಿದ್ದು ಸಂತಸದ ವಿಚಾರ, ಅಲ್ಲದೆ ಸರ್ವೆಗಳು 3 ಪಕ್ಷಕ್ಕೆ ಒಂದೊಂದು ಸ್ಥಾನ ಅಂತ ಹೇಳಿದ್ವು. ಸಮೀಕ್ಷೆಯನ್ನ ರಾಜ್ಯದ ಜನ ಸುಳ್ಳು ಮಾಡಿದ್ದಾರೆ ಅಂತ ಹೇಳಿದರು. ಒಂದು ಸೊಂಡೂರಿನಲ್ಲಿ, ಒಂದು ಶಿಗ್ಗಾವಿಯಲ್ಲಿ, ಚನ್ನಪಟ್ಟಣ, ಯಾಕಂದ್ರೆ 3 ಜಾಗದಾಗೂ ಒಳ್ಳೆ ತುರುಸಿನ ಸ್ಪರ್ಧೆ ನಡೆದಿತ್ತು. ಈ ಬೇರೆ ಬೇರೆ ವರದಿಗಾರರು ಒಂದು ಕಾಂಗ್ರೆಸ್ ಬರುತ್ತೆ, ಒಂದು BJP ಬರುತ್ತೆ, ಒಂದು JDS ಬರುತ್ತೆ ಅಂತ ಸಮೀಕ್ಷೆ ಮಾಡ್ತಾಯಿದ್ರು. ಆ ಸಮೀಕ್ಷೆ ಎಲ್ಲ ಹೊಡೆದೋಗಿ ಅತಿ ಹೆಚ್ಚಿನ ಅಂತರದಿಂದ ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತ ಹೇಳಿ ತಪ್ಪಾಗಲಾರದು ಅಂತ ಒಂದು ಒಳ್ಳೆಯ ಕೆಲಸ ಕೂಡ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಬೆನ್ನಲ್ಲೇ ಹಾಸನದಲ್ಲಿ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಅಂತ ಸಹಕಾರ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದೇವೆ. ಮಾಜಿ ಪ್ರಧಾನಿ ದೇವೇಗೌಡರ ತವರೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ನಡೆಸಲಾಗ್ತಾ ಇದೆ ಅಂತ ಹೇಳಿದರು. ಏನು ಈ ಒಂದು ಚುನಾವಣೆಯಲ್ಲಿ ನಾವು ಜಯಶೀಲರಾಗಿದ್ದೀವಲ್ಲ, ಅದರ ಒಂದು ವಿಜಯೋತ್ಸವ ಆಚರಣೆ, ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಗಟ್ಟಿತನವನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ಇಲ್ಲಿನ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿದ್ದಂಥ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ಸು ಮತ್ತು ಯಾರೆಲ್ಲ ಇಂದಿನ ಚುನಾವಣೆಗಳಲ್ಲಿ ಸೋತಿದ್ದಾರೆ, ಅವ್ರ ಜೊತೆಯಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಹಾಕಿ ಚುನಾವಣೆಗಳಲ್ಲಿ ನಾವು ಭಾಗವಹಿಸಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರು, ಅವ್ರನ್ನೂ ಒಳಗೊಂಡಂತೆ ನಾವು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಒಂದು ಆದಂಥ ಒಂದು ಸಮಾವೇಶವನ್ನು 5ನೇ ತಾರೀಕು ಹಾಸನದಲ್ಲಿ ನಡೆಸಬೇಕು ಅಂತ. ಇದರಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಕಂಡಿದೆ. ಸತೀಶ್ ಜಾರಕಿಹೊಳಿ 15 ದಿನಗಳ ಕಾಲ ಶಿಗ್ಗಾವಿಯಲ್ಲಿ ಉಳಿದು ಗೆಲುವಿಗೆ ತಂತ್ರ ರೂಪಿಸಿದರು. ಗೆಲುವಿನ ಹಿನ್ನೆಲೆ ಯಾಸೀರ್ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಾಲಿಗೆ ನಮಸ್ಕರಿಸಿದರು. ಯಾಸೀರ್ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು.
ಅದೇ ರೀತಿ ನಮ್ಮ ಶಾಸಕ ಇಲ್ಲೇ ಬಂದ ಒಂದು ಸೆಕೆಂಡ್ ತಡಿಯೋಣ. ಉಪಚುನಾವಣೆಯ ಫಲಿತಾಂಶದ ಹಿನ್ನೆಲೆ ಸರ್ಕಾರಿ ಕಾರ್ಯಕ್ರಮದಲ್ಲೂ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಾತಿನ ಜುಗಲ್ಬಂದಿ ನಡೆದಿದೆ. ಧಾರವಾಡದಲ್ಲಿ ಎನ್ಎ ಮುತ್ತಣ್ಣ ಸ್ಮಾರಕ ಪೊಲೀಸ್ ಮಕ್ಕಳ ಶಾಲೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಹಾಜರಿದ್ದರು. ವೇದಿಕೆ ಭಾಷಣದಲ್ಲಿಯೇ ಮಾತಿನ ಏಟು ಎದಿರೇಟು ನೀಡಿದ್ದಾರೆ. ಫಲಿತಾಂಶ ಪ್ರಸ್ತಾಪಿಸಿ ಕಾಂಗ್ರೆಸ್ ಶಾಸಕ ಕೋನ್ ರೆಡ್ಡಿ ಮಾತನಾಡಿದ್ದು, ಶಾಸಕರ ಮಾತಿಗೆ ವೇದಿಕೆಯಲ್ಲಿದ್ದ ಸಂಸದ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ನೇರವಾಗಿ ಚರ್ಚೆ ಸ್ಟಾರ್ಟ್ ಮಾಡಿದ್ರು. ಆಫೀಸರ್ ಹಿಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಸರ್. ಸ್ಟಾರ್ಟ್ ಆಗ್ತದೆ ನಿಮ್ಮ ಕಾಲದಾಗ, ಮುಂದೆ ನನ್ನ ಕಾಲಕ್ಕೆ ಬಂದ್ಬಿಟ್ಟೈತಿ. ಎಲ್ಲರ ಕಾಲದಾಗ ಸುಧಾರಣೆ ಆಗ್ಬಿಟ್ರೆ ನಾವು ಆಟೋಮೆಟಿಕ್ಲಿ ಸುಧಾರಣೆ ಆಗ್ತೀವಿ. ಏನ್ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅಧಿಕಾರಿಗಳು ಮಾಡೋ ತಪ್ಪಿನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರುಗಳು ಬರ್ತಾವೆ. ಹಂಗಲ್ಲ ಸರ್, ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂಥರ ಡೈನಾಮಿಕ್ ಲೀಡರ್ಗಳು ಇದ್ದಂಗೆ. ಅದಕ್ಕೆ ಇವತ್ತು 3 ರಿಸಲ್ಟ್ ನಮ್ಮ ಪರವಾಗಿ ಬಂದಾವ. ವ್ಯವಸ್ಥೆ ಹೆಂಗಿರ್ತದಂದ್ರೆ ಇವತ್ತು ರಿಸಲ್ಟ್ ಅಲ್ಲ, ಅಲ್ಟಿಮೇಟ್ಲಿ ನಾವೇನ್ ಹೇಳಕ್ಕಾಗತ್ತೆ ಸರ್. ಮಹಾರಾಷ್ಟ್ರ ಬೇರೆ ಸರ್, ನಮ್ಮ ಕರ್ನಾಟಕದ ಜನ ಯಾರೋ ಸಿದ್ದರಾಮಯ್ಯ ಹೋಗಿದ್ದಂಗೆ ಡಿ.ಕೆ. ಶಿವಕುಮಾರ್ ಬಂಡೆ ಇದ್ದಂಗೆ ಅದಕ್ಕೆ ಹಿಂಗಾಗೈತೆ ಅಂತ ಹೇಳಿ ನಿಮ್ಗೆ. ನಾವು ನಮ್ಮ ಮಗು ನಾವು ಚಲೋ ಅಂತ ಹೇಳ್ಬೇಕಲ್ಲ. ನಮ್ಗೆ ಏನೇ ನಮ್ಗೆ ಚಲೋ ಅಂತ ಹೇಳ್ಬೇಕು, ನಮ್ಮ ಕರ್ತವ್ಯ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮಟ್ಟ ಕರ್ನಾಟಕದಾಗ ನಿಮ್ಗೆ ಏನು ಮಾಡಕ್ಕಾಗಲ್ಲ ಸರ್. ನೀವು ಸ್ವಲ್ಪ ನಿಮ್ಮ ಬಗ್ಗೆ ಅಭಿಮಾನ ಇದೆ, ಆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಡೀ ರಾಜ್ಯ ಅಭಿಮಾನ ಇದೆ. ನಮ್ಮ 5 ಗ್ಯಾರಂಟಿಗಳೇ ಇವತ್ತಿಷ್ಟು ಗೆದ್ದಿ ನಾವು. ಅದಕ್ಕೆ ನಾನು ಒಂದಿನ ರಾಜಕಾರಣ ಬೇಡ, ಯಾಕಂದ್ರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ. ಸ್ವಲ್ಪ ನನಗೆ ಹೇಳ್ಬೇಕನ್ನ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.